ಜುಲುಬಿದ್ದ ಕೈಗಳು, ಬೆಂಕಿ ಇಲ್ಲದ ಮೊಣಕಾಲುಗಳು, ಭಾವನೆಗಳು ಒಣಗಿ ಹೋಗಿ ದೇವರಿಗೆ ದೂರವಾಗಿ ಆತ್ಮಿಕ ದಾರಿದ್ರ್ಯ ತುಂಬಿರಲು, ಸತ್ಯವೇದ ಧೂಳು ಹಿಡಿದಿರಲು, ಹಠಾತ್ತಾಗಿ ಆಕಾಶ ಸಿಳ್ಳಿ ಬೆಂಕಿ ಬೀಳಲು, ಕಾರ್ಮೋಡ ಕವಿದು ಶಕ್ತವಾದ ಮಳೆ ಬಂದು ಕಾರ್ಗತ್ತಲು ಓಡಿ ಮಹಾಪ್ರಭೆ ಬಂದು ಎಲ್ಲದಕ್ಕೂ ಜೀವ ಬಂದು ಎಲುಬುಗಳು ಸೈನ್ಯವಾಗಿ ನಿಂತುಕೊಂಡಾಗ, ತೊಲಗಿ ಹೋಗಿ ಪಾಪದ ಜೀವನ ಉದಯವಾದಾಗ ನವಜೀವನ, ಇದುವೇ ರಮ್ಯ ಸುಂದರ ಉಜ್ಜೀವನ. ಪ್ರಿಯ ವೀಕ್ಷಕರೇ, ಉಜ್ಜೀವನ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ಉಜ್ಜೀವನ ಕಾರ್ಯಕ್ರಮವನ್ನು ನೋಡುತ್ತಾ ಇರುವ ನಿಮಗೆ ಯೇಸು ಕ್ರಿಸ್ತನ ಶಕ್ತಿಯುತವಾದ ನಾಮದಲ್ಲಿ ವಂದನೆಗಳು. ಉಜ್ಜೀವನವು ನಿಮ್ಮ ಅಚ್ಚು ಮೆಚ್ಚಿನ ವಿಷಯವಾಗಿರಲಿ, ಅದು ನಿಮ್ಮ ಹೃದಯದ ಬಡಿತವಾಗಿರಲಿ, ಅದು ನಿಮ್ಮ ಉಸಿರಾಗಿರಲಿ, ಅದು ನಿಮ್ಮ ಜೀವವಾಗಿರಲಿ, ಅದು ನಿಮ್ಮ ದರ್ಶನವಾಗಿರಲಿ, ಅದು ನಿಮ್ಮ ಧ್ಯೇಯವಾಗಿರಲಿ, ಅದು ನಿಮ್ಮ ಕನಸಾಗಿರಲಿ, ಅದು ನಿಮ್ಮ ಆಸೆಯಾಗಿರಲಿ, ಅದು ನಿಮ್ಮ ಬಯಕೆಯಾಗಿರಲಿ, ಅದು ನಿಮ್ಮ ನಿರೀಕ್ಷೆ ಆಗಿರಲಿ, ಆವಾಗ ಮಾತ್ರ ನಮ್ಮ ಕಾಲದಲ್ಲಿ ಉಜ್ಜೀವನವನ್ನು ಕಾಣಲು ಸಾಧ್ಯ. ಈ ದಿನ ಕೂಡ ಈ ಉಜ್ಜೀವನದ ಸಂಚಿಕೆಯಲ್ಲಿ ಉಜ್ಜೀವನ ನಡೆಯುವಾಗ ಯಾವೆಲ್ಲ ಕಾರ್ಯಗಳು ಸಂಭವಿಸುತ್ತದೆ ಅಥವಾ ಉಜ್ಜೀವನದ ಗುರುತುಗಳು ಏನು ಎಂಬುದಾಗಿ ಈ ದಿನದ ಈ ಉಜ್ಜೀವನದ ಕಾರ್ಯಕ್ರಮದ ಸಂಚಿಕೆಯಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಪ್ರತಿ ತಲೆಮಾರಿನಲ್ಲೂ ಉಜ್ಜೀವನಗಳು ನಡೆದಿವೆ. ಅವು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಪವಿತ್ರಾತ್ಮನ ಬೃಹತ್ ಚಲನೆಗಳು. ಪ್ರತಿ ಉಜ್ಜೀವನದಲ್ಲಿ ತಮ್ಮ ಕರೆಗೆ ಉತ್ತರಿಸಲು ಆರಿಸಿಕೊಂಡ ನಿಮ್ಮಂಥ ವಿಶ್ವಾಸಿಗಳಿದ್ದರು. ಅವರು ಆ ಪೀಳಿಗೆಗೆ ಒಂದು ಉದಾಹರಣೆಯಾದರು. ನಿಮ್ಮ ಪೀಳಿಗೆಯಲ್ಲಿ ಅವರಂತೆ ಆಗಲು ನಿಮ್ಮನ್ನು ದೇವರು ಕರೆಯುತ್ತಿದ್ದಾನೆ. ಅಳಿಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ. ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ. ವೈರಿಗೆ ಉಜ್ಜೀವನವೇ ಗುಂಡೇಟು. ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ. ಇತಿಹಾಸದಲ್ಲಿ ಉಜ್ಜೀವನವು ಸತ್ಯವಾಗಿತ್ತು. ಅದು ಹಳೆ ಒಡಂಬಡಿಕೆಯ ಸಮಯದಲ್ಲಿ ಇದ್ದಿತ್ತು, ಹೊಸ ಒಡಂಬಡಿಕೆಯ ಸಮಯದಲ್ಲಿಯೂ ಇರುವುದು. ಉಜ್ಜೀವನವು ತನ್ನ ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ. ಉಜ್ಜೀವನವು ದೇವರ ವಾಗ್ದಾನವಾಗಿದೆ. ಉಜ್ಜೀವನವು ನವೀಕರಣವಾಗಿದೆ. ಉಜ್ಜೀವನವು ಹೊಸ ಜೀವಿತವಾಗಿದೆ. ಉಜ್ಜೀವನವು ಪುನರ್ಸ್ಥಾಪನೆಯಾಗಿದೆ. ಉಜ್ಜೀವನವು ಅಳಿಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ. ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ. ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ. ದೌರ್ಬಲ್ಯವಾಗಿರುವ ಸಭೆಯನ್ನು ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ. ಉಜ್ಜೀವನವು ಬೆಂಕಿಯಾಗಿದೆ. ಅದು ಉಳಿಯುತ್ತದೆ, ಹರಡುತ್ತದೆ, ಮಾಂಸವನ್ನು ದಹಿಸುತ್ತದೆ, ಆತ್ಮವನ್ನು ಚುರುಕುಗೊಳಿಸುತ್ತದೆ, ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ. ಹಾಗಾದರೆ ಬನ್ನಿ, ನಾವು ನಿಮ್ಮನ್ನು ಮುಖಾಮುಖಿಯಾಗಿ ಉಜ್ಜೀವನದ ಅನುಭವದ ಕಡೆಗೆ ಕೊಂಡೋಗಲಿಕ್ಕಿದ್ದೇವೆ. ಇದು ಒಂದು ಉಜ್ಜೀವನದ ಶಬ್ದ. ಸತ್ಯವೇದದ ಇತಿಹಾಸದಲ್ಲಿ ಮತ್ತು ಸಭೆಯ ಇತಿಹಾಸದಲ್ಲಿ ನಡೆದಿರುವಂಥ ಉಜ್ಜೀವನಗಳನ್ನು ನೋಡುವಾಗ, ಉಜ್ಜೀವನ ನಡೆದಾಗ ಕೆಲವು ಕಾರ್ಯಗಳು ನಡೆದಿವೆ. ಅದೇ ವಿಧವಾದ ಕಾರ್ಯಗಳನ್ನು ನಡೆದರೆ ಅದನ್ನು ಉಜ್ಜೀವನವೆಂದು ಅರಿತುಕೊಳ್ಳಬಹುದು. ಇಲ್ಲವಾದರೆ ಅದು ನಿಜವಾದ ಉಜ್ಜೀವನ ಅಲ್ಲವೆಂದು ತೀರ್ಮಾನಿಸಬಹುದು. ಹಾಗಾದರೆ ಉಜ್ಜೀವನ ನಡೆಯುವಾಗ
ಮೊದಲು ನಡೆಯುವಂಥ ಸಂಗತಿ ಅಥವಾ ಮೊದಲ ಗುರುತು ಏನಂದರೆ, ಪ್ರತಿಯೊಬ್ಬ ಮಾನವನಿಗೂ ಪಾಪದ ಅರಿವು ಉಂಟಾಗುತ್ತೆ. ಉಜ್ಜೀವನ ನಡೆಯುವಾಗ ಮೊದಲ ಸಂಗತಿ ಪಾಪದ ಅರಿವು ಉಂಟಾಗುತ್ತೆ. ಪಾಪದ ಅರಿವು ಉಂಟಾಗುವುದೇ ನಿಜವಾದ ಉಜ್ಜೀವನಕ್ಕೆ ಅಗ್ನಿ ಪರೀಕ್ಷೆಯಾಗಿದೆ. ಎಲ್ಲ ಉಜ್ಜೀವನಗಳಲ್ಲಿಯೂ ಪಾಪದ ಅರಿವು ಆಳವಾಗಿಯೂ ಪವಿತ್ರಾತ್ಮನಿಂದ ಉಂಟಾಗಿತ್ತು. ಸತ್ಯವೇದದಲ್ಲಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡುತ್ತೇವೆ, ಮೊದಲ ಉಜ್ಜೀವನ ಅಥವಾ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನು ಇಳಿದು ಬಂದು ಉಂಟಾದ ಉಜ್ಜೀವನ ಉಂಟಾದಾಗ, ಸತ್ಯವೇದದಲ್ಲಿ ಅಪೊಸ್ತಲ ಕೃತ್ಯ 2:37ರಲ್ಲಿ ನಾವು ಈಗಾಗಲೇ ಹೇಳಿದ ಹಾಗೆ ನೋಡುವಾಗ ಅವರು ದೇವರ ವಾಕ್ಯವನ್ನು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನ ಉಳಿದ ಅಪೊಸ್ತಲರನ್ನ, ಸಹೋದರರೇ ನಾವೇನು ಮಾಡಬೇಕೆಂದು ಕೇಳಿದರು. ಉಜ್ಜೀವನವು ಪವಿತ್ರಾತ್ಮನ ಕಾರ್ಯವಾಗಿರುವುದರಿಂದ ಆತನು ಆಳವಾದ ಪಾಪದ ಅರಿವನ್ನ ಉಂಟು ಮಾಡುವನು. ಯೇಸು ಕ್ರಿಸ್ತನು ಕೂಡ ಹೇಳಿದ್ದಾರೆ, ನಾನು ಹೋಗುತ್ತೇನೆ, ಬೇರೊಬ್ಬ ಸಹಾಯಕನನ್ನ ಕಳಿಸ್ತೇನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ. ಪವಿತ್ರಾತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪುಗೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಉಜ್ಜೀವನ ಯಾರು ಕೊಂಡು ಬರೋದು? ಮನುಷ್ಯನಲ್ಲ, ಪವಿತ್ರಾತ್ಮನು. ಪವಿತ್ರಾತ್ಮನು ಬರುವಾಗ ಅಲ್ಲಿ ಮೊದಲು ನಡೆಯುವಂಥ ಕಾರ್ಯವೇ ಪಾಪದ ಅರಿವನ್ನು ಮನುಷ್ಯರಿಗೆ ಉಂಟು ಮಾಡುವಂಥದ್ದು. ಉಜ್ಜೀವನವನ್ನು ತರುವುದು ಪವಿತ್ರಾತ್ಮನು. ಉಜ್ಜೀವನ ಬರುವ ಮುಂಚೆ ಪವಿತ್ರಾತ್ಮನ ಅತಿ ಮುಖ್ಯ ಕಾರ್ಯವೇನೆಂದರೆ ಲೋಕಕ್ಕೆ ಪಾಪದ, ನೀತಿಯ ಮತ್ತು ನ್ಯಾಯ ತೀರ್ಪಿನ ಅರಿವನ್ನು ಉಂಟು ಮಾಡುವುದೇ ಆಗಿದೆ. ಇಂಗ್ಲೆಂಡ್, ಅಮೆರಿಕ, ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ಚಾರ್ಲ್ಸ್ ಪಿನ್ನಿ, D.L. ಮೂಡಿ, ಜಾರ್ಜ್ ವೈಟ್ಫೀಲ್ಡ್ ಮತ್ತು ಜಾನ್ ವೆಸ್ಲಿಯವರ ಸಮಯದಲ್ಲಿ ಉಂಟಾದ ಉಜ್ಜೀವನದಲ್ಲಿ ಪರಿಶುದ್ಧಾತ್ಮನು ಬಹಳವಾಗಿ ಜನರಿಗೆ ಪಾಪದ ಅರಿವನ್ನು ಉಂಟು ಮಾಡಿದ್ದನ್ನು ನೋಡಬಹುದಾಗಿದೆ. ಅಮೆರಿಕದಲ್ಲಿ ಚಾರ್ಲ್ಸ್ ಪಿನಿಯವರ ಸಮಯದ ಉಜ್ಜೀವನದಲ್ಲಿ ರೋಮ್ ಎನ್ನುವ ಒಂದು ಸಣ್ಣ ಪಟ್ಟಣದಲ್ಲಿ ರೆವರೆಂಡ್ ಗಿಲ್ಬರ್ಟ್ ಎನ್ನುವವರು ಸಭಾಪಾಲಕರಾಗಿದ್ದ ಸಭೆಯಲ್ಲಿ ಪಿನಿಯವರು ಕೂಟದಲ್ಲಿ ನೆರೆದಿದ್ದವರೆಲ್ಲರೂ ಕಣ್ಣೀರಿಡುತ್ತಾ ಇದ್ದರಂತೆ. ಜನರು ನೆಲದ ಮೇಲೆ ಬಿದ್ದುಕೊಂಡು ಚೂಪಾದ ಖಡ್ಗದಿಂದ ಚುಚ್ಚಲ್ಪಟ್ಟವರಂತೆ ಮಿಸುಗಾಡುತ್ತಾ ಇದ್ದರಂತೆ. ಚಾರ್ಲ್ಸ್ ಪಿನಿಯವರ ಅನೇಕ ಕೂಟಗಳಲ್ಲಿ ಜನರು ಪಾಪದ ಅರಿವಿನಿಂದ ಕೆಳಗೆ ಉರುಳಿ ಅಳುತ್ತಾ ಕಣ್ಣೀರಿನಿಂದ ಗೋಳಾಡುತ್ತಾ ಇದ್ದರು. ಅವರು ತಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತಾ ಕಣ್ಣೀರಿನಿಂದ ಪಶ್ಚಾತ್ತಾಪ ಪಡುತ್ತಿದ್ದರು. ಜಾನ್ ವೆಸ್ಲಿ ಮತ್ತು ಜಾರ್ಜ್ ವೈಟ್ಫೀಲ್ಡ್ ರವರಂಥ ಉಜ್ಜೀವನ ಕೂಟಗಳಲ್ಲಿ ಸಹ ಇದೇ ರೀತಿಯಾಗಿ ಪಾಪದ ಅರಿವಿನ ಕಾರ್ಯ ನಡೆಯುತ್ತಿತ್ತು. ಅಲ್ಲಿ ಸಾವಿರಾರು ಜನರು ಪರಿಶುದ್ಧಾತ್ಮನಿಂದ ಚುಚ್ಚಲ್ಪಟ್ಟು ನೆಲದ ಮೇಲೆ ಬಿದ್ದುಕೊಂಡು ಗೋಳಾಡುತ್ತಾ ದೇವರ ಕೃಪೆಗಾಗಿ ಅಳುತ್ತಿದ್ದರು. 1948 ಮತ್ತು 1949ರಲ್ಲಿ ಭಾರತದ ಒರಿಸ್ಸಾದ ಗಜಂ, ಫುಲ್ಬಾನಿ ಮತ್ತು ಕಟಕ್ ಜಿಲ್ಲೆಗಳಲ್ಲಿ ಉಜ್ಜೀವನದ ಅಲೆಯು ಎದ್ದಿತ್ತು. ಗಜಂ ಜಿಲ್ಲೆಯಲ್ಲಿ ಉಜ್ಜೀವನಕ್ಕೆ ಸಾಕ್ಷಿಯಾಗಿದ್ದಂಥ ಒಬ್ಬ ವೃದ್ಧರಾದ ಸಭಾಪಾಲಕರನ್ನ ಅವರು ಸುವಾರ್ತೆ ಸಾರಲು ಹಳ್ಳಿಗೆ ಹೋಗುತ್ತಿದ್ದಾಗ ಅವರು ಹಳ್ಳಿಯನ್ನ ಸೇರಿದ ಕೂಡಲೇ ಅಲ್ಲಿದ್ದಂಥ ಜನರು ಅಳುತ್ತಾ ಗೋಳಾಡುತ್ತಾ ದೇವರಿಗೆ ತಮ್ಮ ಹೃದಯವನ್ನ ಅರ್ಪಿಸ್ತಾ ಇದ್ರಂತೆ. ಹಾಗೆ ಇಡೀ ಹಳ್ಳಿಯು ರಕ್ಷಣೆ ಹೊಂದುತ್ತಾ ಇದ್ದರು. ಪಾಪದ ಅರಿವಿನಿಂದ ಕಣ್ಣೀರು ಮತ್ತು ಪಶ್ಚಾತ್ತಾಪದ ಸಂತೋಷ ಇವು ಅನೇಕ ದೇಶಗಳಲ್ಲಿ ಬಲವಾದ ಉಜ್ಜೀವನದಲ್ಲಿ ಕಂಡು
ಬಂದಿವೆ. ಹಾಗಾದರೆ ಉಜ್ಜೀವನ ಉಂಟಾಗುವಾಗ ಮೊದಲ ಅನುಭವ ಜನರಲ್ಲಿ ತಮ್ಮ ಪಾಪದ ಅರಿವು ಉಂಟಾಗುತ್ತೆ. ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಜನರು ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ. ಹಾಗಾದರೆ ಉಜ್ಜೀವನ ನಡೆಯುವಾಗ ಪಾಪದ ಅರಿವು ಉಂಟಾಗುತ್ತೆ, ಪಾಪದ ಜೀವನವನ್ನು ಬಿಡುತ್ತಾರೆ, ದೇವರ ಕಡೆಗೆ ಜನರು ತಿರುಗಿಕೊಳ್ಳುತ್ತಾರೆ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ನೀವು ಉಜ್ಜೀವನ ಉಂಟಾಗುವಾಗ ಏನು ಆಗುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೆವು. ಒಂದು ಪುಟ್ಟ ವಿರಾಮದ ನಂತರ ನಾವು ತಿರುಗಿ ಈ ಉಜ್ಜೀವನದ ಕಾರ್ಯಕ್ರಮವನ್ನು ನೋಡೋಣ.